ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೆಡಿಕಲ್ ಬ್ರೈನ್ ಯೂಟ್ಯೂಬ್ ಚಾನಲ್. ಸೊ ಇಂದಿನ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಿರುವಂತ ಟಾಪಿಕ್ ಏನಪ್ಪಾ ಅಂದ್ರೆ ನೀಟ್ ಅಪ್ಲಿಕೇಶನ್ ಅನ್ನ ಈಗ ಆಲ್ರೆಡಿ ಕರೆದಿದ್ದಾರೆ ಅಥವಾ ಏನು ಅಪ್ಲೈ ಮಾಡ್ಲಿಕ್ಕೆ ಈಗ ಡೇಟ್ ಅನೌನ್ಸ್ ಆಗಿದೆ. ಸೊ ಹಾಗಾಗಿ ನೀಟ್ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕಲ್ಲ ಆ ಡಾಕ್ಯುಮೆಂಟ್ಸ್ ಗಳನ್ನ ಒಂದೊಂದಾಗಿ ಇವತ್ತು ನೋಡೋಣ. ಸೊ ಹಾಗಾಗಿ ಯಾರಾದ್ರೂ ನಮ್ಮ ಚಾನೆಲ್ ಹೊಸದಾಗಿ ವಿಸಿಟ್ ಮಾಡಿದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮಗೆ ಒಂದೊಂದಾಗಿ ಡಾಕ್ಯುಮೆಂಟ್ಸ್ ಯಾವ್ಯಾವ ಅರ್ಹತೆ ಬೀಳ್ತಾವೆ ಯಾವ್ದಕ್ಕಂದ್ರೆ ನೀಟ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತ ನೋಡೋಣ. ಓಕೆ, ಸೊ ಮೊದಲಿಗೆ ಯಾವ ಒಂದು ಡಾಕ್ಯುಮೆಂಟ್ ಬೇಕಪ್ಪ ಅಂತಂದ್ರೆ SSLC ಮಾರ್ಕ್ಸ್ ಕಾರ್ಡ್ ಇರಬೇಕು ಅಥವಾ ಸರ್ಟಿಫಿಕೇಟ್ ಇರಬೇಕು ನಿಮ್ಮ ಹತ್ರ. ಯಾಕಪ್ಪ ಅಂದ್ರೆ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಕನ್ಫರ್ಮ್ ಮಾಡ್ಲಿಕ್ಕೆ SSLC ಮಾರ್ಕ್ಸ್ ಕಾರ್ಡ್ ರಿಕ್ವೈರ್ ಆಗ್ತದೆ. ಅದಾದ್ಮೇಲೆ 12th ಮಾರ್ಕ್ಸ್ ಶೀಟ್ ಬೇಕಾಗ್ತದೆ ನಿಮ್ಗೆ. ಇಫ್ ಯು ಪಾಸ್ ಅಂದ್ರೆ ಪಾಸ್ ಆಗಿದೆ ನಿಮ್ದು 12th ಮಾರ್ಕ್ಸ್ ಕಾರ್ಡ್ ಇರಬೇಕು. ಇಲ್ಲ ಅಂತಂದ್ರೆ ಅಥವಾ ಈಗ ಅಪಿಯರ್ ಆಗಿದ್ರೆ ಅಂದ್ರೆ ನಿಮ್ದು ಅಟ್ಲೀಸ್ಟ್ ನಿಮ್ದು ಒಂದು ರಿಜಿಸ್ಟರ್ ನಂಬರ್ ಆಗಿರ್ಲಿ ಅಥವಾ ರೋಲ್ ನಂಬರ್ ಆದ್ರೂ ನೀಡ್ ಆಗಿರ್ತದೆ ಅಲ್ಲಿ. ಸೊ ಅದಾದ್ಮೇಲೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗ್ತದೆ. ಅದ್ರ ಜೊತೆಗೆ ಆಧಾರ್ ಕಾರ್ಡ್ ರೀಸೆಂಟ್ ಆಗಿ ಅಪ್ಡೇಟ್ ಆಗಿರ್ಬೇಕು. ಅದರೊಳಗಡೆ ಮೊಬೈಲ್ ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಫೋಟೋ ಆಗಿರ್ಬೋದು, ಆ ತರ ಎಲ್ಲವೂ ರೀಸೆಂಟ್ ಆಗಿ ಅಪ್ಲೋಡ್ ಆಗಿರ್ಬೇಕು. ಯಾಕಪ್ಪ ಅಂದ್ರೆ ಅಲ್ಲಿ ನಿಮ್ಗೆ ಒಂದು OTP ಬರ್ತದೆ ಆಧಾರ್ ಕಾರ್ಡ್ ನಂಬರಿಗೆ. ಸೊ ಅದಾದ್ಮೇಲೆ ಇಮೇಲ್ ಐಡಿನೂ ಕೂಡ ನಿಮ್ಗೆ ನೆಸೆಸರಿ ಬೀಳ್ತದೆ. ಸೊ ಇಮೇಲ್ ಐಡಿ ಯಾಕಪ್ಪ ಅಂದ್ರೆ ಅಲ್ಲಿನೂ ಕೂಡ ಆ ಇಮೇಲ್ ಐಡಿಗೆ ನಿಮ್ಗೆ OTP ಕಳಿಸ್ತಾರೆ ಅವರು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ. ಸೊ ಅದೇ ರೀತಿ ನಿಮ್ಮ ಪಾಲಕರ ಅಥವಾ ನಿಮ್ಮ ಪೇರೆಂಟ್ ಒಂದು ಮೊಬೈಲ್ ನಂಬರ್ ಇರಬೇಕಾಗ್ತದೆ. ಆಮೇಲೆ ಆಧಾರ್ ಕಾರ್ಡ್ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಇರಬೇಕು. ಅದಾದ್ಮೇಲೆ ಇಮೇಲ್ ಐಡಿನೂ ಕೂಡ ಇರಬೇಕಾಗ್ತದೆ. ಸೊ ಯಾಕಪ್ಪ ಅಂದ್ರೆ ಇವರಿಗೂ ಕೂಡ ಇಲ್ಲಿ ನಿಮ್ಮ ಪಾಲಕರಿಗೂ ಕೂಡ ಸೇಮ್ ನಿಮಗೆ ಆಧಾರ್ ಕಾರ್ಡಿಗೆ ಆಗಿರ್ಲಿ ಅಥವಾ ಇಮೇಲ್ ಐಡಿ ಏನು OTP ಕಳಿಸಿದ್ರಲ್ಲ, ಸೊ ಅದೇ ರೀತಿ ಪಾಲಕರಿಗೂ ಕೂಡ ಒಂದು ಸಾರಿ ಅವರು ಇಮೇಲ್ ಐಡಿಗೆ ಮತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ OTP ನ ಕಳಿಸ್ತಾರೆ. ಸೊ ಅದೇ ರೀತಿ ಇನ್ನೊಂದು ಯಾವಪ್ಪ ಅಂದ್ರೆ ನಿಮ್ಮ ಒಂದು ಅಡ್ರೆಸ್ ಪ್ರೂಫ್ ಕೊಡ್ಬೇಕಾಗ್ತದೆ ಅವ್ರಿಗೆ. ಒಂದು ಪರ್ಮನೆಂಟ್ ಅಡ್ರೆಸ್ ಆಮೇಲೆ ಕರೆಂಟ್ ಅಡ್ರೆಸ್, ಎರಡು ಅಡ್ರೆಸ್ ಪ್ರೂಫ್ ನ ಕೊಡ್ಬೇಕಾಗ್ತದೆ. ಸೊ ಅಡ್ರೆಸ್ ಪ್ರೂಫ್ ನ ನಿಮಗೆ ಯಾವ ಒಂದು ಡಾಕ್ಯುಮೆಂಟ್ ಬಿಲ್ ಕೊಡ್ಬೇಕಂದ್ರೆ ಒಂದು ಎಕ್ಸಾಂಪಲ್ ಆಧಾರ್ ಕಾರ್ಡ್ ಇಂದ ಕೊಡಬಹುದು, ಡ್ರೈವಿಂಗ್ ಲೈಸೆನ್ಸ್ ಇಂದ ಕೊಡಬಹುದು, ಅಥವಾ ನಿಮ್ಮ ಯಾವುದೇ ರೀತಿಯಿಂದ ಎಲೆಕ್ಟ್ರಿಕಲ್ ಬಿಲ್ ಇರ್ಬೋದು ಅಥವಾ ರೀತಿ ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು. ಈ ತರ ನಿಮ್ಮಲ್ಲಿರುವಂತ ಪ್ರೂಫ್ ಐಡಿ ಪ್ರೂಫಿನಿಂದ ನೀವು ಕೊಡಬೇಕಾಗ್ತದೆ ಒಂದು ಆಧಾರ್ ಕಾರ್ಡ್ ಅಡ್ರೆಸ್. ಓಕೆ, ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಯ ಕಂಪ್ಲೀಟ್ ಫಿಂಗರ್ ಪ್ರಿಂಟ್ಸ್ ಅಂದ್ರೆ 10 ಫಿಂಗರ್ ಪ್ರಿಂಟ್ಸ್ ಕೇಳ್ತಾರೆ. PDF ಅಂದ್ರೆ 10 ಬೆರಳಿಂದ ನಿಮ್ಗೆ ಫಿಂಗರ್ ಪ್ರಿಂಟ್ ಕೊಡ್ಬೇಕಾಗ್ತದೆ. ನೀವು PDF ಕಳಿಸ್ಬೇಕಾಗ್ತದೆ ಅವ್ರಿಗೆ. ಸೊ ಅದಾದ್ಮೇಲೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗ್ತದೆ. ಓಕೆ, ಸೊ ಅದ್ರ ಜೊತೆಗೇನೆ ನಿಮ್ದು ಲೈವ್ ಫೋಟೋ ಮ್ಯಾಚಿಂಗ್ ಮಾಡ್ತಾರೆ ಅವರು. ಅದ್ರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿರುವಂತಹ ಫೋಟೋಸ್ಗೆ ನಿಮ್ಮ ಲೈವ್ ಫೋಟೋನ ಮ್ಯಾಚಿಂಗ್ ಮಾಡ್ತಾರೆ ಅಲ್ಲಿ. ಓಕೆ, ಸೊ ಅದಾದ್ಮೇಲೆ ನಿಮ್ಗೆ ಏನ್ ಬೇಕಪ್ಪ ಅಂದ್ರೆ ಕಾಸ್ಟ್ ಸರ್ಟಿಫಿಕೇಟ್ ನೀಡಿರ್ತದೆ. ಸೊ ಅದಾದ್ಮೇಲೆ ರಿಸರ್ವೇಶನ್ ಸರ್ಟಿಫಿಕೇಟ್ ಕೂಡ ನಿಮ್ಗೆ ಬೇಕಾಗ್ತದೆ ಅಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ. ಇನ್ ಕೇಸ್ ನೀವು SC ಕ್ಯಾಟಗರಿ ಒಳಗೆ ಬರ್ತಿದ್ರೆ ನಿಮ್ಗೆ ಯಾವುದೇ ರೀತಿಯಂತ ಅಪ್ಡೇಟ್ ಮಾಡುವಂತ ಅವಶ್ಯಕತೆ ಇರಂಗಿಲ್ಲ ಸರ್ಟಿಫಿಕೇಟ್ ಗಳನ್ನ. ಇನ್ ಕೇಸ್ ನೀವು OBSC EWS ಆ ಒಂದು ಕಾಸ್ಟ್ ಒಳಗಡೆ ಕ್ಯಾಟಗರಿ ಒಳಗಡೆ ಬಂದಿದ್ರೆ ಅಂದ್ರೆ ನೀವು ಪ್ರತಿ ವರ್ಷನೂ ಅದನ್ನ ಅಪ್ಡೇಟ್ ಮಾಡ್ಬೇಕಾಗ್ತದೆ. ಹಾಗಾಗಿ ನೀವು ಯಾವಾಗ ಅಪ್ಲಿಕೇಶನ್ ಹಾಕ್ತಿರ್ತಿರಲ್ಲ ಆ ಇಯರ್ ಅಂತ ನೀವು ರೀಸೆಂಟ್ ಆಗಿ ಅಪ್ಡೇಟ್ ಮಾಡಿಸಿರ್ಬೇಕು. ಎಕ್ಸಾಂಪಲ್ ಈ ವರ್ಷ ನೀವು 2026 ಒಳಗಡೆ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಅಂದ್ರೆ ಸೊ 2026 ಒಳಗಡೆ ನೀವು ರೀಸೆಂಟ್ ಆಗಿ ಅದನ್ನ ಅಪ್ಡೇಟ್ ಮಾಡಿಸಿರ್ಬೇಕು. ಸೊ ಅದ್ರ ಜೊತೆಗೆ ನೀವು ನೀಟ್ ಅಪ್ಲಿಕೇಶನ್ ಏನಾದ್ರು ಹಾಕ್ತಾ ಇದ್ರೆ ನೀವು ಯಾವ ಒಂದು ವೆಬ್ಸೈಟ್ ಒಳಗಡೆ ಹಾಕಿ ಅಂದ್ರೆ ಒಂದು ಮಿತ್ರ ವೆಬ್ಸೈಟ್ ಒಳಗಡೆ ಹಾಕ್ಬೋದು ಅಥವಾ ಇನ್ನೊಂದು ಯಾವತ್ತು ಅಂದ್ರೆ ಸೈಬರ್ ಕೆಫೆ ಅನ್ನೋ ವೆಬ್ಸೈಟ್ ಒಳಗಡೆ ಹಾಕ್ಬೋದು. ಇವೆರಡು ವೆಬ್ಸೈಟ್ ಒಳಗಡೆ ಹಾಕಿದ್ರೆ ನಿಮ್ಗೆ ಈಸಿಯಾಗಿ ಹಾಕ್ಬೇಕು ಬರ್ತದೆ. ಸೊ ಅದಾದ್ಮೇಲೆ ನೀವಾಗ್ಲೇ ಈ ಒಂದು ಅಪ್ಲಿಕೇಶನ್ ಫಿಲ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಆಮೇಲೆ ನಿಮ್ಗೆ ಇದ್ರ ಬಗ್ಗೆ ಯಾರಾದ್ರೂ ಐಡಿಯಾ ಇತ್ತಂದ್ರೆ ನೀಟ್ ಅಪ್ಲಿಕೇಶನ್ ಹಾಕುವುದ್ರ ಒಳಗಡೆ ಯಾರಿಗಾದ್ರೂ ಐಡಿಯಾ ಇತ್ತಂದ್ರೆ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಅವ್ರ ಹತ್ರ ಮಾಹಿತಿ ತಗೊಂಡು ನೀವು ಅಪ್ಲೈನ ಮಾಡಿ. ಯಾಕಂದ್ರೆ ಇದು ಒನ್ ಟೈಮ್ ಏನಾದ್ರೂ ನೀವು ಅಪ್ಲೈ ಮಾಡಿದ್ಮೇಲೆ ಅದೇ ಫಾಲೋ ಆಗ್ತದೆ. ಓಕೆ, ಸೊ ಅದಕ್ಕಾಗಿ ಅದರ ಬಗ್ಗೆ ನೀವು ಮಾಹಿತಿ ತಗೊಂಡು ಅದನ್ನ ಅಪ್ಲೈ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ and please subscribe our Medical Brain YouTube channel. Thank you.